ರಾಜ್ಯದಲ್ಲಿ ಸೇರಿದಂತೆ ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಚಿಂತಾಜನಕವಾಗಿದೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಲ್ ಇಂಡಿಯಾ ಮಜಲಿಸ್ ಇತ್ತೆಹಾದುಲ್ ಮುಸ್ಲಿಮೀನ ಸಂಘಟನೆ ವತಿಯಿಂದ ಕಲಬುರಗಿಯ ಜಿಲ್ಲಾಡಳಿತ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮುಖಂಡರು ಕಿಡಿಕಾರಿದರು. ಈ ಪ್ರತಿಭಟನೆಯಲ್ಲಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು, ಸರ್ಕಾರಿ ಶಾಲೆಗಳ ಸ್ಥಿತಿ ಸಂಪೂರ್ಣವಾಗಿ ಚಿಂತಾಜನಕವಾಗಿದೆ. ಯಾವೊಬ್ಬ ಅಧಿಕಾರಿ ಬಿಒ ಆಗಿರಬಹುದು ಅಥವಾ ಬೇರೆ ಅಧಿಕಾರಿಯಾಗಿರಬಹುದು, ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಆಲ್ ಇಂಡಿಯಾ ಮಜ್ಲಿಸ್ ಇತ್ತೆಹಾದುಲ್ ಮುಸ್ಲಿಮೀನ್ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಏನು ಗೌರ್ಮೆಂಟ್ ಶಾಲೆಗಳಲ್ಲಿ ಇದ್ದಾವ ಭಾಳ ಏನದ ಕಂಡೀಷನ್ ಖರಾಬಾಗಿದೆ. ಶಿಕ್ಷಣ ಒಟ್ಟು ಇಲ್ಲಿ ಆದರೆ ಈ ಬಿ ಒ ಆಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದಕ್ಕೆ ಹೊಣೆ. ಯಾಕಂದ್ರೆ ಬಡವರ ಮಕ್ಕಳು ಇವತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ಲಿಕ್ಕೆ ಅವ್ರಿಗೆ ಏನು ಬಿಲ್ಲ ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಪ್ರೈವೇಟ್ ಸ್ಕೂಲ್ದಾಗ ಆಗಬೇಕಂದ್ರೆ ಭಾಳ ಡೊನೇಷನ್ ಇದೆ. ಅದರಿಂದ ಇಲ್ಲಿ ನಮ್ಮ ಹುಡುಗರನ್ನು ಶಿಕ್ಷಣ ಕಲೀಲಿಕ್ಕೆ ಭಾಳ ಮುಷ್ಕಿಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ನಾವು. ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಶಾಲೆಗಳು ಎಷ್ಟಿದ್ದಾವ ಇನ್ಸ್ಪೆಕ್ಷನ್ ಆಗಬೇಕು. ಟೀಚರ್ಸ್ಗಳು ಓದಿಸ್ಲತ್ತರ ಇಲ್ಲ ನೋಡಬೇಕು. ಒಂದು ವೇಳೆ ಇದ್ರ ಮ್ಯಾಗೆ ಕೆಲಸ ಆಗಿಲ್ಲ, DDP ಆಗಿರ್ಬೋದು, BOಗಳು ಆಗಿರ್ಬೋದು ಮಾಡಿಲ್ಲ ಅಂದರೆ ಮುಂದೆ ಬರೋ ದಿನಗಳಲ್ಲಿ ನಾವು ಉಗ್ರರ ಹೋರಾಟ ಮಾಡ್ತೀವಂತ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಸರ್ಕಾರಕ್ಕೆ. ನಮ್ಮ ಹೆಸರು ಮೈನುದ್ದೀನ್ ಅಂತೀವಿ. ಅವರಿಗೂ ನಮ್ಮ ಹೆಸರು ಅಬ್ಬಾಸ್ಲಿ ಗಜನ್ ಬನ್ನಿ ಅಂತ. ನಾವು ಇಲ್ಲಿ ಸೇರಿದ ಉದ್ದೇಶ ಏನಂದರೆ, ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣ ಸಲುವಾಗಿ ನಾವು ಇಲ್ಲಿ ಸೇರಿದ್ದು. ಯಾಕಪ್ಪ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳ ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗಿದೆ. ಯಾವ ಥರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಸ್ಕೂಲ್ಗಳು ಮುಚ್ಚಿ ಹೋಗುವ ಪರಿಸ್ಥಿತಿಯಲ್ಲಿವೆ. ಯಾಕಪ್ಪ ಅಂದರೆ ಒಂದು ರಿಪೋರ್ಟ್ ಪ್ರಕಾರ 2022ರಲ್ಲಿ ಮಕ್ಕಳ ಸಂಖ್ಯೆ 45 ಲಕ್ಷಕ್ಕಿತ್ತು. ಪ್ರತಿ ವರ್ಷ 10% ಇಳಿಕೆ ಕಾಣ್ತಾ ಬರ್ತಾಯಿದೆ. ಯಾವ ಥರ ಅಂದರೆ 2022ರಲ್ಲಿ 45 ಇತ್ತು, 23ರಲ್ಲಿ 43ಕ್ಕೆ ಬಂದಿದೆ. ಹಾಗೆ 2020ರಲ್ಲಿ ಇವಾಗ ಪರಿಸ್ಥಿತಿ 35 ಲಕ್ಷಕ್ಕೆ ಬಂದಿದೆ ಏನೋ ಮಕ್ಕಳ ಸಂಖ್ಯೆ. ಮತ್ತು ಇನ್ನೊಂದೇನಪ್ಪ, ನಮ್ಮ ಗುಲ್ಬರ್ಗದಲ್ಲಿ ಸ್ಪೆಷಲಿ ಅಂದರೆ 11,000 ಮಕ್ಕಳು ಸ್ಕೂಲ್ ಬಿಡ್ತಾ ಇದ್ದಾರೆ. 6ರಿಂದ 14 ವರ್ಷದ ಮಕ್ಕಳು. ನಾ ಪ್ರೈಮರಿದು ಮಾತಾಡ್ತೇವೆ. ಯಾಕಪ್ಪ ಅಂದರೆ ಇದು ರೂರಲ್ ಪಂಚಾಯತ್ ಡೆವಲಪ್ಮೆಂಟ್ ಕಡೆಯಿಂದ ಅವರು ಹೈಕೋರ್ಟ್ ಕಡೆ ಚೆಕ್ ಮಾಡಿದ್ದು. ಇದು ನಮ್ಮ ವತಿಯಿಂದ ನಾವು ಏನೂ ಹೇಳ್ತಾ ಇಲ್ಲ. ಠೀಕ್ ಅದ ರೀ. ಇದು ಯಾವ ಥರ ರಿಪೋರ್ಟ್ ಅಂದರೆ, ನಮ್ಮ ಜೇವರ್ಗಿಯಲ್ಲಿ 3,800 ಹುಡುಗರು ಸ್ಕೂಲ್ ಬಿಟ್ಟಿದ್ದಾರೆ. ಚಿತ್ತಾಪುರದಲ್ಲಿ 2,200 ಹುಡುಗರು, ಚಿಂಚೋಳಿಯಲ್ಲಿ 1,521 ಸ್ಟೂಡೆಂಟ್ಗಳು, ಮತ್ತು ಆಳಂದದಲ್ಲಿ 934, ಅಫ್ಜಲ್ಪುರಲ್ಲಿ 670, ಕಲಬುರಗಿಯಲ್ಲಿ ಒಟ್ಟು ಅರ್ಬನ್ ರೂರಲ್ ಸೇರಿ 576 ಮಕ್ಕಳು, ಮತ್ತು ಸೇಡಂನಲ್ಲಿ 460 ಮಕ್ಕಳು, ಶಾಬಾದ್ನಲ್ಲಿ 290 ಮಕ್ಕಳು, ಕಮಲಾಪುರದಲ್ಲಿ 258 ಮಕ್ಕಳು, ಯಡ್ರಾಮಿಯಲ್ಲಿ 254 ಮಕ್ಕಳು, ಹಾಗೆ ಕಾಳಗಿಯಲ್ಲಿ 177 ಮಕ್ಕಳು ಸ್ಕೂಲನ್ನು ಬಿಡ್ತಾ ಇದ್ದಾರೆ. ಖಾಲಿ 6ರಿಂದ 14 ವರ್ಷದ ಮಕ್ಕಳು ನಾನು ಹೇಳ್ತಾ ಇದ್ದೇನೆ. ಯಾಕಪ್ಪ ನಿಮ್ಮಲ್ಲಿ ಮನವಿ ಮಾಡ್ಕೋದಂದರೆ, ಈಗ ಮೊನ್ನೆ ಪ್ರೊಟೆಸ್ಟ್ ಆಯಿತು, ನಿಮಗೂ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಎಲ್ಲಪ್ಪ ಅಂದ್ರೆ ಜಂತರ್ ಮಂತರು ಡೆಲ್ಲಿಯಲ್ಲಿ ನೀಟ್ ಪರೀಕ್ಷೆ ಆಯಿತು, ಅವರು ಸ್ಟ್ರೈಕ್ ಮಾಡಿದ್ರು. ಅವರು ಏನಪ್ಪ ಅಂದರೆ ರಿಸೈನ್ ಮಾಡಿದರು ಮಿನಿಸ್ಟ್ರು. ಬಟ್ ಒಂದು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ, ಇಲ್ಲಿ ಮಿನಿಸ್ಟ್ರುಗಳು MLAಗಳು ಏನು ಮಕ್ಕೊಂದಿರಿ? 5 ವರ್ಷಕ್ಕೊಮ್ಮೆ ಓಟ್ ಹಾಕಲು ಬರ್ತೀರಿ ನೀವು. ನಮ್ಮ ಮಕ್ಕಳು, ಯಾಕಂದ್ರೆ ನಾವು ಬಡವರ ಮಕ್ಕಳು, ಯಾರಪ್ಪ ರೈತರ ಮಕ್ಕಳು, ನೀವು ಧ್ಯಾನ ಕೊಡ್ರಿ. 5 ವರ್ಷಕ್ಕೊಮ್ಮೆ ಬರ್ತೀರಿ, ಓಟ್ ಹಾಕ್ರಿಂದ ಓಟ್ ಹಾಕೊಂಡು ಹೋಗ್ತೀರಿ, ಎಲ್ಲೋ ಕೊಡ್ತೀರಿ. ನಮ್ಮ ಗುಲ್ಬರ್ಗದಲ್ಲಿ ನೀವು ಯಾರಪ್ಪ ಅಂದ್ರೆ ಇದು ಮಿನಿಸ್ಟ್ರು, ಎಜುಕೇಷನ್ ಮಿನಿಸ್ಟ್ರು, ಎಷ್ಟು ಸರಿ ಬಂದಿರಿ, ಎಷ್ಟು ಸರಿ ಮೀಟಿಂಗ್ ಮಾಡಿರಿ? ಇಲ್ಲಿ ಯಾವ ಥರ ಪರಿಸ್ಥಿತಿ ಅಂದರೆ ಸ್ಕೂಲ್ಗಳ ಛತ್ ಬೀಳ್ತಾ ಇದೆ. ಮನೆ ಚಿತ್ತಾಪುರ ದಂಡೋತಿಯಲ್ಲಿ ಬಿಸಿ ಊಟದಾಗ ಅರ್ಧಂಬರ್ಧ ಅನ್ನ ಬೇಯಿಸ್ಕೊಂಡು 150 ಹುಡುಗರು ಹಾಸ್ಪಿಟ್ಲ್ ಅಡ್ಮಿಟ್ ಆದರು. ಎಲ್ಲಿ ಹೋಗಿದ್ದೀರಿ ನೀವು? ಏನು ಮಾಡ್ತಾಯಿದ್ದೀರಿ? ಇಲ್ಲೇ ನಮ್ಮ PUCಯಲ್ಲಿ ಬಾಲಕಿಯರ ವಸತಿನಲ್ಲಿ ಅಲ್ಲಿ 17 ಮಕ್ಕಳು ಅಸ್ವಸ್ಥಗೊಂಡು ಗಾಯಗೊಂಡರು. ಈಗ ನಮ್ಮಲ್ಲಿ ಸಮಸ್ಯೆ ಇದೆ. ನೀವು ಸಮಸ್ಯೆಯನ್ನು ನಾವು ನಿಮ್ಮಲ್ಲಿ ಎದುರು ತರ್ತೀವಿ ಸರ. ನೀವು ಏನದ ಮುಗಿಸ್ರಿ. ಯಾವ ಥರ ನೀವು ಬಂದು ನಮ್ಮ ಸಮಸ್ಯೆ ಪರಿಹಾರ ಕೊಡ್ರಿ. ಯಾಕೆ
ಯಾಕಂದ್ರೆ ನಿಮ್ಮ ಸಲಹೆ ಹೇಳ್ತೀವಿ ಅಂದ್ರೆ ಎಲ್ಲರೂ ನೀಟ್ ಎಕ್ಸಾಮ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ನಿಮ್ಮ ಮಕ್ಕಳು ಬಡವರ ಮಕ್ಕಳು ಯಾವ ಥರ ಅಂದ್ರೆ ಇಲ್ಲೇ ಪ್ರೈಮರಿಯಲ್ಲೇ ನಾವು ಎಜುಕೇಷನ್ ಕೊಡ್ತಿಲ್ಲ. ಏನು ಮುಂದೆ ಡಾಕ್ಟರ್ ಹತ್ರ, ಇಂಜಿನಿಯರ್ ಹತ್ರ ಏನು ಹತ್ತಾರ ಹೇಳ್ರಿ? ಹಾಂ, ಸರ್ಕಾರಕ್ಕೆ ಸರ ಫಸ್ಟ್ ನಮ್ಮ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ ಅಲ್ರಿ, ಅದು ಉಳಿಸ್ಬೇಕು. ನೀವು ಮನವಿ ಮಾಡ್ತೀವಿ, ಸ್ಟಾಪ್ ಇಲ್ಲ. ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ 8,000 ಸ್ಕೂಲ್ ಅವ ರೀ, ಒಬ್ಬರೊಬ್ರು ಟೀಚರ್ ಅದಾರ. ನೀವು ಸ್ಕೂಲ್ ಹೈಯರ್ ಮಾಡಿರಿ, ಬೆಟರ್ ಎಜುಕೇಷನ್ ಕೊಡ್ರಿ. ನಾವು ಇದನ್ನು ಆಗ್ರಹ ಮಾಡ್ತೀವಿ ಸರ್.